ನಮಸ್ಕಾರ ಕರ್ನಾಟಕ. ಭಾವಿ ರಾಜ್ಯದ ಮುಖ್ಯಮಂತ್ರಿ ಅನಿಸಿಕೊಳ್ತಕ್ಕಂಥ ಒಬ್ಬ ನೇರ ನುಡಿಯ ಶಾಸಕ ಮಾಜಿ ಕೇಂದ್ರ ಸಚಿವ ಬಸವನಗೌಡ ಯತ್ನಾಳ್ ಅವರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೇನೆ. ಏನಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ ನೇರ ನುಡಿ ಇದೆ, ಇದ್ದಕ್ಕಿದ್ದಂಗೆ ಮಾತಾಡ್ತಾರೆ. ಬಹಳ ಒಂದು ಶಕ್ತಿಯುತ ಆಗಿರ್ತಕ್ಕಂಥ ಒಬ್ಬ ರಾಜಕಾರಣಿ ಅಂದರೆ ತಪ್ಪಾಗಲಾರದು. ಇವರು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಹಿಂದೂ ಹುಲಿ ಅನಿಸ್ಕೊಂಡಿದ್ದಾರೆ. ಇವರು ವಿಜಾಪುರ, ಕಲಬುರಗಿ, ಉತ್ತರ ಕರ್ನಾಟಕದಲ್ಲೆಲ್ಲ ಇಡೀ ರಾಜ್ಯದ ತುಂಬೆಲ್ಲ ಯತ್ನಾಳ್ 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 ಅಂತ ಮಾತಾಡ್ತಾ ಇದ್ದಾರೆ. ಹಾಗೆ ಮೋದಿಯವರಿಗೆ ಮೋದಿ 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 ಅಂತ ಈ ದೇಶದ ಜನ ಬೆನ್ನತ್ತಿ ಇವತ್ತು ಅವರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಿರ್ತಕ್ಕಂಥ ಒಂದು ಕೀರ್ತಿ ದೇಶದ ಜನರಿಗೆ, ಯುವಕರಿಗೆ ಸಲ್ತದೆ. ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈಗ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಯತ್ನಾಳ್ 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 ಅಂತ ಹೇಳ್ತಾ ಇದ್ದಾರೆ. ತಪ್ಪೇನಿಲ್ಲ, ಅವರ ನಡೆ ಅವರ ನುಡಿ ಇದೆ. ಆದರೆ ಸ್ವಲ್ಪ ಯತ್ನಾಳ್ ಅವರು ಕೆಲವೊಂದು ತಿದ್ದುಕೊಳ್ಬೇಕು. ಅವರು ತಿಳಿದು ಮಾತಾಡ್ತಾರೋ ತಿಳಿಲಾರ್ದೆ ಮಾತಾಡ್ತಾರೋ ಗೊತ್ತಿಲ್ಲ. ಕೆಲವೊಮ್ಮೆ ಕಳ್ಳರಿಗೂ ಕೂಡ ಅನುಕೂಲವಾಗ್ತಕ್ಕಂತಹ ಒಂದು ಮಾತುಗಳನ್ನು ಆಡ್ತಾರೆ. ಅದು ಆಗಬಾರ್ದು. ನೀವು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಜನ ಯಾವಾಗ ರಾಜ್ಯದ ಮುಖ್ಯಮಂತ್ರಿ ಯತ್ನಾಳ್ ಅಲ್ಲಕತ್ತಾರ, ಅದಾದರೂ ಕೂಡ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಸ್ವಲ್ಪ ನಿಮ್ಮದೇನು ಕ್ರೇಜ್ ಇದೆ, ಈಗ ನಿಮಗೇನು ಅಭಿಮಾನಿಗಳಿದ್ದಾರೆ, ಅದನ್ನು ನೀವು ಉಳಿಸ್ಕೊಳ್ಬೇಕಾದರೆ ಕೆಲವೊಂದು ಮಾತುಗಳಾಡುವಾಗ ತಿಳಿದು ಆಲೋಚನೆ ಮಾಡಿ ಮಾತಾಡಬೇಕಂತಕ್ಕಂಥ ಮಾತು ಕೂಡ ಇಲ್ಲಿನ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಯಾರ್ಯಾರಿಗೋ ಏನೇನೋ ಮಾತಾಡ್ಬಿಡ್ತೀರಿ, ಹಂಗಾಗಬಾರ್ದು. ಯಾಕಂದರೆ ನೀವು ಆ ಸ್ಥಾನದಲ್ಲಿ ಇಲ್ಲ. ಈಗ ನೀವು ಒಂದು ಉತ್ತುಂಗ ಸ್ಥಾನದಲ್ಲಿ, ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನದಲ್ಲಿ ಈ ರಾಜ್ಯದ ಜನನ ನೋಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲೇ ಮಾತಾಡಿ, ವೇದಿಕೆ ಮೇಲೆ ಮಾತಾಡಿ, ವಿಧಾನಸಭೆಯಲ್ಲೇ ಮಾತಾಡಿ, ವಿಧಾನ ಪರಿಷತ್ತಲ್ಲೇ ಮಾತಾಡಿ, ಎಲ್ಲೇ ಮಾತಾಡಿದರೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿದರೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದು ಖಚಿತ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ. ಆದ್ದರಿಂದ ವಿಶೇಷವಾಗಿ ಬಸವನಗೌಡ ಯತ್ನಾಳ್ ಅವರಿಗೆ ಮನವಿ ಮಾಡುವುದೇನೆಂದರೆ, ಸ್ವಲ್ಪ ಇದನ್ನು ಹಿಂದೆ ಮುಂದೆ ನೋಡಿ, ನೀವು ನೇರ ನುಡಿ ಮಾತಾಡ್ರಿ, ತಪ್ಪಿದ್ದವ್ರಿಗೆ ಫೈರ್ ಮಾಡಿರಿ, ಬಟ್ ಕೆಲವೊಂದು ವಿಷಯದಲ್ಲಿ ಕಾಲು ಜಾರ್ತಾ ಇದ್ದೀರಿ ಅಂತ ಕೇಳ್ಪಟ್ಟಿದ್ದೇನೆ. ಕಾಲು ಜಾರಬಾರ್ದು. ನೀವು ಇನ್ನು ಮುಂದೆ ನಿಷ್ಠುರವಾಗಿರಿ, ದಕ್ಷವಾಗಿರಿ, ನೇರವಾಗಿರಿ. ಆದರೆ ಸ್ವಲ್ಪ ನಾನು ಏನು ಮಾತಾಡ್ತಾ ಇದ್ದೀನಿ, ಯಾರಿಗೆ ಮಾತಾಡ್ತಾ ಇದ್ದೀನಿ, ನನ್ನ ಮಾತಿನಿಂದ ಯಾರಿಗೆ ಸಪೋರ್ಟ್ ಆಗ್ತದೆ ಅಂತಕ್ಕಂಥದ್ದು ಸ್ವಲ್ಪ ತಿಳಿದು ಮಾತಾಡಿದ್ರೆ ಒಳ್ಳೆಯದಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಯತ್ನಾಳ್ ಅವರಿಗೆ ಹೇಳ್ತೇನೆ.